ಮೋದಕ ಮಾಡಬೇಕಾದ್ರೆ ಅದರದ್ದು ಹಿಟ್ಟು ಹದ ಇರಲಿಲ್ಲ ಅಂತಂದರೆ ಅದನ್ನು ಬೇಯಿಸಬೇಕಾದ್ರೆ ಅದು ಬಿರುಕು ಬಿಟ್ಬಿಟ್ಟು ಅದರೊಳಗಿರೋ ಹೂರಣ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಒಂದೊಂದು ಸಲ. ಆ ರೀತಿ ಆಗದಿದ್ದಾಗೆ ಯಾವ ರೀತಿ ಹದ ಬರೋ ಥರ ಮಾಡ್ಕೋಬೇಕು ಅಂತೇಳಿ ನಾನು ಇದನ್ನು ತೋರಿಸ್ಕೊಡ್ತೀನಿ. ಹಾಗೆಯೇ ಮೋಲ್ಡ್ ಯೂಸ್ ಮಾಡ್ದೇ ಕೈಯಲ್ಲೇ ಹೇಗೆ ಮಾಡ್ಬೋದು ಅಂತ ಕೂಡ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್. ಮೊದಲಿಗೆ 1 ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಹೂರಣ ಮಾಡಲಿಕ್ಕೆ. ಇದಕ್ಕೆ ಅರ್ಧದಷ್ಟು ಬೆಲ್ಲ ಅಂದರೆ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಹಾಗೆಯೇ 1/4 ಟೀ ಸ್ಪೂನಷ್ಟು ಜಾಯಿಕಾಯಿ ಪುಡಿ ತೊಗೊಂಡಿದ್ದೀನಿ. ಇದನ್ನು ಜಾಯಿಫಲ್ ಅಂತಲೂ ಕರೀತಾರೆ. ಇದು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹೂರಣ. ಈಗ ಸ್ಟವ್ ಆನ್ ಮಾಡ್ಕೊಂಬಿಟ್ಟು ಅದನ್ನು ನಿಧಾನ ಕಲಸೋಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಅದು ತೆಂಗಿನ ತುರಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು, ಅದನ್ನೇನು ಬೇಯಿಸಬೇಕಾಗಿಲ್ಲ. ಆ ಬೆಲ್ಲನ ಮೆಲ್ಟ್ ಆಗೋ ತನಕ ಹುರಿಯೋಕ್ಕೆ ಹೋಗಬೇಡಿ, ಜಸ್ಟ್ ಮಿಕ್ಸ್ ಆದರೆ ಸಾಕು ತೆಂಗಿನ ತುರಿ ಜೊತೆ. ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಿ. ತಣ್ಣಗಾದಮೇಲೆ ಅದನ್ನು ನಿಮ್ಗೆ ಬೇಕಿದ್ದಷ್ಟು ದಪ್ಪಕ್ಕೆ ಉಂಡೆ ಕಟ್ಬಿಟ್ಟು ರೆಡಿ ಇಟ್ಕೊಂಡಿರಿ. ಈಗ ಇನ್ನೊಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದ್ದ ಹಾಗೆಯೇ 1 ಕಪ್ ನೀರು ತೊಗೊಂಡಿದ್ವಲ್ಲ, ಹಾಗಾಗಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ಅದನ್ನು ಹಾಕಿ ಸ್ಟವ್ ಆಫ್ ಮಾಡಿಬಿಡಿ, ಅದ್ರ ಮೇಲೆ ಬೇಯಿಸೋಕ್ಕೆ ಹೋಗಬೇಡಿ. ಆಮೇಲೆ ಅದನ್ನು ಚೆನ್ನಾಗಿ ಕಲಕಿ ಆ ನೀರು ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡಬೇಕು ಅದನ್ನು. ಅದು ಕರೆಕ್ಟಾಗಿ ಮಿಕ್ಸ್ ಆಯಿತು ಅಂತ ಅಂದಮೇಲೆ ಅದನ್ನು ತಟ್ಟೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಅದನ್ನು ಹಾಗೆ ಬಿಡಿ. 5 ನಿಮಿಷ ಆದಮೇಲೆ ಅದನ್ನು ಯಾವ್ದಾದ್ರು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಅದನ್ನು ಕಲಿಸ್ಲಿಕ್ಕೆ ಈಸಿ ಆಗಬೇಕು ಆ ರೀತಿ ತಟ್ಟೆಗೆ. ಇದನ್ನು ಒಂದು ಕಡಿಮೆ ಅಂದರೆ ಒಂದು 5 ನಿಮಿಷನಾದರೂ ನಾದಬೇಕು. ಅದು ಚೆನ್ನಾಗಿ ಬೈಂಡ್ ಆಗಬೇಕು, ಅಕ್ಕಿ ಹಿಟ್ಟಲ್ವಾ. ಹಾಗಾಗಿ ನಿಮ್ಗೆ ಅನಿಸುತ್ತೆ ಅದು ಚೆನ್ನಾಗಿ ಕಲಿಸಿದ್ದೀವಿ ಅಂತ, ಆದರೆ ಅದನ್ನು ನೀವು ತಟ್ಟಲಿಕ್ಕೆ ಹೋದಾಗ ಅದು ಸೈಡೆಲ್ಲ ಬಿರುಕು ಬಿಡ್ತಾ ಹೋಗುತ್ತೆ. ಹಾಗಾಗಿ ಒಂದು 5 ನಿಮಿಷನಾದರೂ ಕಲಿಸ್ಬೇಕು. ಅದೇ ಕರೆಕ್ಟಾಗಿ ಕಲಿಸಿದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ, ಅದನ್ನು ಹೇಗೆ ಚೆಕ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಅದು 5 ನಿಮಿಷ ನೀವು ನಾದಿ ಆದಮೇಲೆ ಅದರದ್ದು ಒಂದು ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ಆ ಉಂಡೆನ ಏನು ಮಾಡಬೇಕು, ಕೈಯಲ್ಲೇ ಪ್ರೆಸ್ ಮಾಡಿ ಹಿಂಗೆ ಅಗಲ ಮಾಡಿ ತೆಳುವು ಮಾಡ್ತಾ ಹೋಗಿ. ಆ ತೆಳುವು ಮಾಡಬೇಕಾದ್ರೆ ನಿಮಗೆ ಅದು ಎಡ್ಜು ನಿಮಗೆ ಅದು ಬಿರುಕು ಬಿಡಬಾರ್ದು. ಆವಾಗ ಕಂಪ್ಲೀಟಾಗಿ ಆಗಿದೆ, ಅದು ಹದ ಬಂದಿದೆ ಅಂತ ಹೇಳಿಬಿಟ್ಟು. ನೋಡಿ ಇಲ್ಲಿ ನಂದು ಆ ಎಡ್ಜಸ್ಸು ಬಿರುಕು ಬಿಟ್ಟಿಲ್ಲ. ಈಗ ಏನು ಮಾಡಬೇಕು, ನಿಮ್ಗೆ ಬೇಕಿದ್ದಷ್ಟು ಪೋರ್ಷನ್ ತೊಗೊಂಡ್ಬಿಟ್ಟು ಅದನ್ನು ಒಂದು ಬಟ್ಲು ಶೇಪಲ್ಲಿ ಮಾಡ್ತಾ ಹೋಗಬೇಕು. ಅಂದರೆ ಅದರದ್ದು ಎಲ್ಲ ಕಡೆನೂ ದಪ್ಪ ಒಂದೇ ಥರ ಇರಬೇಕು, ಆ ರೀತಿ ಅದನ್ನು ಬಟ್ಲು ಶೇಪಲ್ಲಿ ಮಾಡ್ಕೊಳ್ಳಿ. ನಂತರ ಅದಕ್ಕೇನು ಮಾಡಬೇಕು, ನೀವು ಹೂರಣದ ಉಂಡೆ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದು ಒಂದು ಉಂಡೆ ಇಟ್ಬಿಟ್ಟು ನೋಡಿ, ಒಂದೇ ಸಲ ಅದನ್ನು ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಆ ರೀತಿ ಮಾಡೋದ್ರಿಂದ ಅದು ಸರಿ ಬರೋದಿಲ್ಲ. ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಅದ್ರ ಬದಲಿಗೆ ಚಿಕ್ಕ ಚಿಕ್ಕ ನೆರಿಗೆ ಹಿಡ್ದು ಅದ್ರ ಬಾಯಿನ ಚಿಕ್ಕದು ಮಾಡ್ತಾ ಹೋಗಿ ಮೇಲ್ಗಡೆ. ಆ ಚಿಕ್ಕ ಚಿಕ್ಕ ನೆರಿಗೆ ಹಿಡಿಯೋದ್ರಿಂದ ಏನಾಗುತ್ತೆ, ಇದು ಬಾಯಿ ಚಿಕ್ಕದಾಗತ್ತೆ. ಆಮೇಲೆ ಅದನ್ನು ನಿಧಾನಕ್ಕೆ ಒಂದೇ ಕಡೆ ಸೇರಿಸ್ಲಿಕ್ಕೆ ಟ್ರೈ ಮಾಡಿ. ಆ ರೀತಿ ಒಂದು ನಿಧಾನಕ್ಕೆ ತೊಗೊಂಡು ಒಂದು ಎಡ್ಜ್ ಬಂದ ಮೇಲೆ ಅದನ್ನು ಮೋದಕ ಶೇಪ್ ಕೊಡಿ. ನೋಡಿ, ಈ ರೀತಿ ಮಾಡೋದ್ರಿಂದ ನಿಮಗೆ ಎಲ್ಲೂ ಅದು ಶೇಪ್ ಹಾಳಾಗೋದಿಲ್ಲ. ಮೋದಕ ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಕೈಯಲ್ಲೇ ನೀವು ಅದು ಮೋದಕ ಶೇಪ್ ಮಾಡ್ಕೊಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ. ಕೈಯಲ್ಲೇ ಸಹ ಮಾಡ್ಕೊಬೋದು. ಮೋಲ್ಡ್ ಇದ್ದರೆ ಮೋಲ್ಡಲ್ಲಿ ಸಹ ಮಾಡ್ಕೊಬೋದು. ಈ ರೀತಿ ಮಾಡಿರೋದನ್ನು ಯಾವ್ದಾದ್ರು ಬಟ್ಟೆ ಅಥವಾ ತಟ್ಟೆ ಮುಚ್ಚಿಬಿಟ್ಟು ಇಟ್ಕೊಳ್ಳಿ ಮೊದಲು. ಎಲ್ಲ ಆದಮೇಲೆ ಅದನ್ನು ಇಡ್ಲಿ ಥರ ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ಮೋದಕ ರೆಡಿ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಕರೆಕ್ಟಾಗಿ ಮೋದಕ ಬರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.